ಹಲೋ, ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಮೈಸೂರಿನಲ್ಲಿ ಸಂಭ್ರಮವೂ ಸಂಭ್ರಮ. ಈಗ ದಸರಾ ನವರಾತ್ರಿ ಶುರುವಾಗಿದೆ. ಪ್ರತಿದಿನ ರಾತ್ರಿ ಲೈಟಿಂಗ್ಸ್ ಆನ್ ಮಾಡ್ತಾರೆ. ಒಂದೊಂದು ಸರ್ಕಲ್ನಲ್ಲೂ ಒಂದೊಂದು ರೀತಿಯ ಅದ್ಭುತವಾದಂಥ ಲೈಟಿಂಗ್ಸ್ಗಳು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದನ್ನು ನೋಡ್ತಾ ಇದ್ದರೆ ಏನೋ ಒಂಥರ ಯಾವುದೋ ಬೇರೆ ಸ್ವರ್ಗಕ್ಕೆ ಹೋದಷ್ಟು ಖುಷಿ ಆಗುತ್ತೆ. ಯಾವುದೋ ಒಂದು ಬೇರೆ ಪ್ರಪಂಚದಲ್ಲಿದ್ದೀವೇನೋ ಅನ್ನೋಷ್ಟು ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಿದೆ. ಒಂದೊಂದು ರೋಡು ಮತ್ತು ಒಂದೊಂದು ಸರ್ಕಲ್ನಲ್ಲೂ ಸಹ ವಿಭಿನ್ನವಾದ ರೀತಿಯಲ್ಲಿ ಲೈಟಿಂಗ್ಸನ್ನು ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ರಾತ್ರಿ ಆಯಿತು ಅಂತಂದರೆ, ಲೈಟಿಂಗ್ಸ್ ಆನ್ ಆಯಿತು ಅಂದರೆ ಮೈಸೂರಲ್ಲಿ ಎಲ್ಲ ವಾಹನಗಳು ರೋಡ್ಗೆ ಇಳಿದ್ಬಿಡ್ತವೆ. ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಸ್ನೇಹಿತರೆ. ಮೈಸೂರಿನಲ್ಲಿರೋರು ನೋಡೋದಲ್ಲದೆ ಹೊರಗಡೆ ಜನಗಳಂತೂ ತುಂಬ ಖುಷಿಯಾಯಿತು. ಹೊರಗಡೆಯಿಂದ ಬಂದಂಥ ಪ್ರವಾಸಿಗರಿಗೆ ಮೈಸೂರಿನಲ್ಲಿ ಈ ಸಮಯದಲ್ಲಿ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ರಾತ್ರಿ ಟೈಮ್ ಈ ಥರ ಲೈಟಿಂಗ್ಸ್ ನೋಡೋದು ಮತ್ತು ಒಂದೊಂದು ಕಡೆ ಒಂದೊಂದು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಅದನ್ನೆಲ್ಲ ನೋಡೋದೇ ಒಂದು ಖುಷಿ. ನೋಡಿ, ಈಗ ನಾನು ಒಂದಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ನೋಡಿ, ಇದು ಇರ್ವಿನ್ ರಸ್ತೆ. ನಾನು ಸುಮಾರು ಒಂದಷ್ಟು ಸರ್ಕಲ್ಗಳದು ಹಾಗೂ ಒಂದಷ್ಟು ರಸ್ತೆಗಳ ವೀಡಿಯೋಗಳನ್ನು ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಹೇಗಿದೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ನೀವು ಸಹ ಬೈಕಲ್ಲೋ ಕಾರಲ್ಲೋ ಮೈಸೂರಿನ ಲೈಟಿಂಗ್ಸನ್ನು ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ದೊಡ್ಡ ಗಡಿಯಾರ ಟೌನ್ ಹಾಲ್ ಬಳಿ ಇರುವ ಅಂಬೇಡ್ಕರ್ ಪ್ರತಿಮೆ ನೋಡಿ, ಅಲ್ಲೂ ಸಹ ಪ್ರತಿಮೆಯ ಮಂಟಪಕ್ಕೆ ತುಂಬ ಅದ್ಭುತವಾಗಿ ಲೈಟಿಂಗ್ಸನ್ನು ಮಾಡಿದ್ದಾರೆ. ನೋಡಿ, ಇಲ್ಲಿ ಟಾಂಗಾ ಸವಾರಿ, ಕುದುರೆ ಸವಾರಿಯ ಕುದುರೆಗಳ ಗಾಡಿಗಳು ನಿಂತಿದೆ. ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ಎಷ್ಟು ಅದ್ಭುತವಾಗಿ ಲೈಟಿಂಗ್ಸ್ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಆದರೆ ಅಷ್ಟೇ ಟ್ರಾಫಿಕ್ ಇದೆ. ದಯವಿಟ್ಟು ವಾಹನಗಳನ್ನ ಓಡಿಸೋರು ಬಹಳ ಜಾಗರೂಕತೆಯಿಂದ ಓಡಿಸಿ. ಯಾಕಂದರೆ ತುಂಬ ಜನ ನಡ್ಕೊಂಡು ಓಡಾಡೋರು ಇರ್ತಾರೆ. ವೆಹಿಕಲ್ಗಳಲ್ಲಿ, ಸ್ಕೂಟ್ರುಗಳಲ್ಲಿ, ಕಾರ್ಗಳಲ್ಲಿ, ಬೈಕ್ಗಳಲ್ಲಿ ತುಂಬ ಆ ಕಡೆ ಈ ಕಡೆ ನುಗ್ತಾ ಇರ್ತಾರೆ. ದಯವಿಟ್ಟು ಆದಷ್ಟು ಜಾಗರೂಕತೆಯಿಂದ ಓಡಿಸಿ. ಯಾರಿಗೂ ಯಾವುದೇ ರೀತಿ ತೊಂದರೆಗಳಾಗಬಾರ್ದು. ನೋಡೋ ಖುಷಿಲಿ ಏನೋ ಎಡವಟ್ಟು ಮಾಡ್ಕೊಬಾರ್ದು. ಅದನ್ನು ನೋಡ್ತಾ ನೀವು ವಾಹನ ಚಲಾವಣೆ ಮಾಡೋದ್ರಲ್ಲಿ ಏನಾದ್ರು ವ್ಯತ್ಯಾಸ ಆಯಿತು ಅಂದರೆ ತುಂಬ ಸಫರ್ ಪಡಬೇಕಾಗುತ್ತೆ. ಪೊಲೀಸ್ನವ್ರಿಗಂತೂ ಸಾಕಾಗೋಗುತ್ತೆ. ಈ ಟ್ರಾಫಿಕ್ನ ಕಂಟ್ರೋಲ್ ಮಾಡಿ ಎಲ್ಲ ಕ್ಲಿಯರ್ ಆಗೋ ತನಕ ಸಾಕಾಗೋಗುತ್ತೆ ಸ್ನೇಹಿತರೆ. ಸ್ಕ್ರೀನ್ ಶಾಟ್ ಹೊಡ್ಕೊ ಅಷ್ಟೇ.
ನೋಡಿ ಎಲ್ಲರಿಗೂ ಒಂದಷ್ಟು ಜನಕ್ಕೆ ಲೈಟಿಂಗ್ಸ್ಗಳನ್ನ ನೋಡಿ ಎಂಜಾಯ್ ಮಾಡ್ಕೊಂಡು ಖುಷಿ ಪಡ್ತಾಯಿದ್ರೆ ಆಂಬ್ಯುಲೆನ್ಸ್ ಹೋಗ್ತಾ ಇದೆ, ಅದರೊಳಗಿರೋರಿಗೆ ದುಃಖ. ಇಂಥ ಸಡಗರ ಸಂಭ್ರಮದ ವಾತಾವರಣ ಹೊರಗಡೆ, ಆದರೆ ಒಳಗಡೆ ಅವರಿಗೆ ದುಃಖ ಇರುತ್ತೆ. ನೋಡಿ ಒಂದೇ ಜಾಗದಲ್ಲಿ ಎರಡು ಥರ ವಾತಾವರಣ. ನೋಡಿ ಈಗ ಮುಂದೆ ಹೋದರೆ ಇಲ್ಲಿ KR ಹಾಸ್ಪಿಟ್ಲ್ ಸಿಗುತ್ತೆ. ಹಾಸ್ಪಿಟ್ಲು ಬಿಲ್ಡಿಂಗೂ ಸಹ ಲೈಟಿಂಗ್ಸನ್ನು ಮಾಡಿದ್ದಾರೆ. ಹೊರಗಡೆ ಹಾಸ್ಪಿಟ್ಲು ಎಷ್ಟೇ ಅಂದವಾಗಿ ಕಂಡರೂ ಒಳಗಡೆ ಇರುವಂಥ ರೋಗಿಗಳಿಗೆ, ಅಲ್ಲಿರೋಂತಹ ಪೇಷಂಟ್ಗಳು ಮತ್ತು ಅವ್ರನ್ನ ನೋಡ್ಕೊಳ್ಳೋಂಥ ಅವ್ರ ಮನೆಯವ್ರುಗಳಿಗೆ ಒಂಥರ ದುಃಖ ಇದ್ದಿದ್ದೆ. ಸ್ನೇಹಿತರೆ, ಇದು ಹಸಿರು ಮಂಟಪ ನೋಡಿ. ಇದು ಮುಂಚೆಯಿಂದ ಈಗ ಸರ್ಕಲ್ಗಳಲ್ಲಿ ವಿವಿಧ ರೀತಿಯಾದಂಥ ಲೈಟಿಂಗ್ಸ್ಗಳನ್ನ ಮಾಡ್ತಾರೆ, ಆದರೆ ಆವಾಗಲಿಂದ ಈ ಜಾಗದಲ್ಲಿ ಮಾತ್ರ ಇದೇ ರೀತಿ ಹಸಿರು ಮಂಟಪ ಅಂತ ಕರೀತಾರೆ, ಹಸಿರು ಚಪ್ಪರ ಅಂತ ಕರೀತಿದ್ರು. ಈ ಥರ ಏನಂದರೆ ಈ ದಸರಾ ಮೆರವಣಿಗೆ ಹೋಗೋ ಜಾಗದಲ್ಲಿ ಇದೊಂದು ಜಾಗದಲ್ಲಿ ಮಾತ್ರ ಈ ಥರ ಅಲಂಕಾರ ಇರ್ತಿತ್ತು. ಇನ್ನು ಬೇರೆ ಯಾವ ಸರ್ಕಲಲ್ಲೂ ಆ ಥರ ವಿಭಿನ್ನವಾದ ರೀತಿಯ ಯಾವ ಲೈಟಿಂಗ್ಸ್ ಇರಲಿಲ್ಲ. ಈಗ ಎಲ್ಲ ರೀತಿ ವಿಶೇಷವಾದ ಲೈಟಿಂಗ್ಸ್ಗಳನ್ನು ಈಗ ಮಾಡ್ತಾರೆ. ಇದು ಆ ಕಾಲದಿಂದಲೂ ಸಹ ಇದೇ ರೀತಿ ಆ ಜಾಗದಲ್ಲಿ ಲೈಟಿಂಗ್ಸನ್ನು ಮಾಡ್ಕೊಡ್ತಾರೆ. ಐತ ಜಾಗ ರೌಂಡ್ ಆಗ್ತೀವಿ ಅಂದರೆ ಈ ಕಡೆ ಬರೋ ಜಾಗ ಇಲ್ಲ, ಪುನಃ ಅವೆಲ್ಲ ಆ ಕಡೆ ಕಳಿಸ್ತಾರೆ. ಹೆಂಗಾರು ಹೋಗು. ಈ ಕಡೆ ಆ ಕಡೆ ಹೊಂದೈತೆ ಅವರಿಗೆ. ಜೀಪೇ ಅಡ್ಡ ಇಸ್ಬಿಡವೆ ಇಲ್ಲ ಮಾಡಿರುವೆ. ಹಾಗೆ ಒಂದೊಂದು ರಸ್ತೆಯಲ್ಲಿ ಒಂದೊಂದು ರೀತಿ ಅಲಂಕಾರ ಮಾಡಿರ್ತಾರೆ ನೋಡಿ. ಈಗ ದೇವರಾಜ ಅರಸು ರಸ್ತೆ, ಇಲ್ಲಂತೂ ಪ್ರತಿ ವರ್ಷ ಒಂದೊಂದು ರೀತಿ ವಿಭಿನ್ನವಾದ ರೀತಿಯಲ್ಲಿ ದೀಪಾಲಂಕಾರ ಮಾಡ್ತಾರೆ ನೋಡಿ. ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ. ಈ ದಸರಾ ನೋಡೋಕ್ಕೆ ಒಂಥರ ಸಂಭ್ರಮ.
ದೇಶ ವಿದೇಶಗಳಿಂದ ನಮ್ಮ ಮೈಸೂರಿಗೆ ಈಗ ಆಗಮಿಸ್ತಾರೆ. ಈಗ ಆಲ್ರೆಡಿ ದಸರಾ ಮತ್ತು ಕಾರ್ಯಕ್ರಮಗಳು ಶುರುವಾಗಿರೋದ್ರಿಂದ ಎಲ್ಲ ಕಡೆಯಿಂದ ಜನ ಬಂದು ಇಲ್ಲಿ ಸೇರ್ತಾರೆ. ಅದನ್ನು ನೋಡೋದೇ ಒಂಥರ ಖುಷಿ, ಇಲ್ಲಿ ಜನಗಳನ್ನು ಸೇರೋದನ್ನು ನೋಡೋದೇ ಒಂಥರ ಖುಷಿ. ಈ ಟ್ರಾಫಿಕ್ಕು ಈ ರಾತ್ರಿ ಸಮಯದಲ್ಲಂತೂ ಸಾಕು ಮಾಡಿಬಿಡುತ್ತೆ. ಇದು ಸಾಮಾನ್ಯವಾಗಿ ಬೆಂಗಳೂರಿಗರಿಗೆ ಈ ಟ್ರಾಫಿಕ್ ಸರ್ವೇ ಸಾಮಾನ್ಯ, ಪ್ರತಿದಿನ ನೋಡಿ ಸಾಮಾನ್ಯವಾಗಿರುತ್ತೆ. ಆದರೆ ನಮ್ಮ ಮೈಸೂರಿನಲ್ಲಿ ಈ ಥರ ಟ್ರಾಫಿಕ್ಕು ತುಂಬ ಕಡಿಮೆ, ಇಷ್ಟೊಂದು ಆಗಲ್ಲ. ಏನಂದರೆ ಈ ದಸರಾ ಸಂದರ್ಭದಲ್ಲಂತೂ ಎಲ್ಲ ವೆಹಿಕಲ್ಗಳು, ಅತಿ ಹೆಚ್ಚು ವೆಹಿಕಲ್ಗಳು ರಸ್ತೆಗಳಿರೋದ್ರಿಂದ ತುಂಬ ಟ್ರಾಫಿಕ್ ಆಗುತ್ತೆ. ವಾಹನ ಸವಾರರು ದಯವಿಟ್ಟು ಆದಷ್ಟು ಜಾಗರೂಕತೆಯಿಂದ ಗಾಡಿಗಳನ್ನ ಓಡಿಸಿ. ಯಾಕಂದರೆ ನೀವು ಗಾಡಿ ಓಡಿಸ್ತಾ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡೋದನ್ನು ಮಾಡಬೇಡಿ. ಯಾಕಂದರೆ ಒಂದು ಕ್ಷಣ ಯಾಮಾರಿದ್ರೂ ತೊಂದರೆಗಳಾಗುತ್ತೆ. ನಮ್ಮ ಮೈಸೂರು ದಸರಾನ ನೋಡೋಕ್ಕೆ ಒಂದು ದಿನ ಅಂತೂ ಸಾಲಲ್ಲ. ಯಾಕಂದರೆ ಇಲ್ಲಿ ನಡೆಯುವ ಕಾರ್ಯಕ್ರಮ, ನವರಾತ್ರಿ ಹಬ್ಬದಿಂದ ಶುರುವಾಗುವಂಥ ಕಾರ್ಯಕ್ರಮಗಳು, ಯುವ ದಸರಾ ಆಗಿರ್ಬೋದು, ಹಾಗೆ ಆಹಾರ ಮೇಳ ಮತ್ತು ಅರಮನೆ ಒಳಗಡೆ ನಡೆಯುವಂಥ ಕಾರ್ಯಕ್ರಮ, ಎಕ್ಸಿಬಿಷನ್ಲಿ ನಡೆಯತಕ್ಕಂಥ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾದಂಥ ಅಲಂಕಾರಗಳು, ಹಾಗೆ ಈ ಲೈಟಿಂಗ್ಸ್ಗಳು, ಇದನ್ನೆಲ್ಲ, ಆಮೇಲೆ ಫಲಪುಷ್ಪ ಪ್ರದರ್ಶನ, ತುಂಬ ಅತ್ಯದ್ಭುತವಾದಂಥ ವಿಶೇಷ ಕಾರ್ಯಕ್ರಮಗಳನ್ನು ಮೈಸೂರಿನಲ್ಲಿ ಮಾಡ್ತಾರೆ. ಇದನ್ನೆಲ್ಲ ನೋಡೋಕ್ಕೆ ಒಂದು ದಿನ ಅಂತೂ ಖಂಡಿತ ಸಾಲಲ್ಲ. ಹೆಂಗೆ ಹೋದರೂ ಒಂದು ವಾರ ಇಲ್ಲಿ ಬಂದು ಉಳ್ಕೊಳ್ಳೋ ಅಂಥವ್ರಿಗೆ ಬಂದು ಎಲ್ಲ ಜಾಗಗಳನ್ನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಇನ್ನೂ ಸಹ ಇನ್ನೊಂದಷ್ಟು ಲೈಟಿಂಗ್ಸ್ನ ವಿಡಿಯೋಗಳು ನನ್ನ ಬಳಿ ಇದೆ, ಮತ್ತು ಮುಂದಿನ ವಿಡಿಯೋದಲ್ಲಿ ಅದನ್ನು ಹಾಕ್ತೀನಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.